ಸಿ ಟಿ ರವಿ ಊರಲ್ಲಿ ಕೊಲೆಯಾದರೂ ಕೂಡ ಒಂದೇ ಒಂದು ಸ್ಟೇಟ್ಮೆಂಟ್ ಇಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹಿಂದೂಗಳನ್ನೇ ಕೊಂದ್ರೆ ನೋ ಸ್ಟೇಟ್ಮೆಂಟ್. ಹಾಗಾದ್ರೆ ಹಿಂದೂಗಳನ್ನ ಮುಸ್ಲಿಮರು ಕೊಂದ್ರೆ ಮಾತ್ರ ಕೆಸಾಕ್ತಾರ, ರಂಪಾಟ ಆಗುತ್ತಾ? ಈ ರೀತಿಯಾದಂತಹ ಪ್ರಶ್ನೆ. ಹಿಂದೂಗಳೇ ಕೊಂದ್ರೆ ಯಾರು ಕೂಡ ಸ್ಟೇಟ್ಮೆಂಟ್ ಕೊಡೋದಿಲ್ವಾ? ಯಾರು ಮಾತನಾಡೋದಿಲ್ವಾ? ಹಿಂದೂಗಳನ್ನ ಮುಸ್ಲಿಮರು ಕೊಂದ್ರೆ ಮಾತ್ರ ರಂಪಾಟ, ಗಲಾಟೆಗಳು, ವಾಗ್ವಾದಗಳು ನಡೀತಾವ. ಸೋಷಿಯಲ್ ಮೀಡಿಯಾದಲ್ಲಿ ಸಿ ಟಿ ರವಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಜರಂಗ ದಳ ಕಾರ್ಯಕರ್ತರಿಂದ ಕೊಲೆ ನಡೀತು, ವಾರ ಕಳೆದು ಹೋಗಿದೆ, ಆದರೂ ಸಿ ಟಿ ರವಿ ಮಾತನಾಡ್ತಾ ಇಲ್ಲ. ಶೋಭಾ ಕರಂದ್ಲಾಜೆ ಚಿಕ್ಕಮಗಳೂರಿಗೆ ಬರೋದಕ್ಕೂ ಟೈಮ್ ಇಲ್ವಾ? ಪ್ರಹ್ಲಾದ್ ಜೋಶಿ ಅವರಿಂದಲೂ ಕೂಡ ನೋ ಸ್ಟೇಟ್ಮೆಂಟ್. ಯಾರೂ ಕೂಡ ಮಾತನಾಡ್ತಿಲ್ಲ. ಯಾಕೆ ರಾಜ್ಯದಲ್ಲಿ ಬಿಜೆಪಿಗರಿಂದ ಪ್ರತಿಭಟನೆ ಆಗಿಲ್ಲ? ಯಾಕೆ ಈ ಒಂದು ವಿಚಾರದಲ್ಲಿ? ಇದೇನಾ ಬಿಜೆಪಿಯ ಸ್ಟೈಲ್ ಅಂತ ಹೇಳಿ ನೆಟ್ಟಿಗರು ಕೇಳ್ತಾ ಇದ್ದಾರೆ, ಕ್ವಶನ್ ಮಾಡ್ತಾ ಇದ್ದಾರೆ. ಯಾಕೆ ಸ್ವಾಮಿ, ಹಿಂದೂ ಮುಸ್ಲಿಂಗಳ ಮಧ್ಯೆ ಏನಾದರೂ ಒಂದು ಚಿಕ್ಕ ಪುಟ್ಟ ಗಲಾಟೆ ಆದರೆ ನೀವು ದೊಡ್ಡ ದೊಡ್ಡ ಮಟ್ಟದಲ್ಲಿ ಬಂದು ಹೇಳಿಕೆಗಳನ್ನು ಕೊಡುತ್ತೀರಿ, ಅಥವಾ ಮುಸ್ಲಿಮರಿಂದ ಹಿಂದೂನ ವ್ಯಕ್ತಿಯ ಒಂದು ಕೊಲೆ ಆದರೆ ಅದಕ್ಕೆ ಬಂದು ಮೊದಲೇ ನಿಂತ್ಕೊಂಡು ಮಾತನಾಡ್ತೀರಿ. ಆದರೆ ಹಿಂದೂಗಳೇ ಕೊಂದಾಗ, ಸಿ ಟಿ ರವಿ ಅವರ ಊರಲ್ಲೇ ಈ ರೀತಿ ಕೊಲೆಗೆ ಆದಾಗ ಯಾಕೆ ಯಾರೂ ಕೂಡ ಮಾತನಾಡ್ತಾ ಇಲ್ಲ? ಯಾರೂ ಕೂಡ ಒಂದು ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಯಾಕೆ? ಎಲ್ಲೋಗಿದ್ದೀರಾ ಎಲ್ಲರೂ ಕೂಡ? ನಿಮಗೆ ಟೈಮ್ ಇಲ್ವಾ ಮಾತನಾಡೋಕ್ಕೆ, ಅಥವಾ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಿ ಟಿ ರವಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಜರಂಗ ದಳ ಕಾರ್ಯಕರ್ತರಿಂದ ಕೊಲೆ ನಡೆದು ವಾರ ಆಗಿದೆ. ಒಂದು ವಾರ ಆದರೂ ಕೂಡ ಸಿ ಟಿ ರವಿ ಕಾಣ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಶೋಭಾ ಕರಂದ್ಲಾಜೆ ಇದ್ದಾರೆ, ಅವರು ಚಿಕ್ಕಮಗಳೂರಿಗೆ ಬರೋಕ್ಕೆ ಅವರಿಗೆ ಟೈಮ್ ಇಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ರೆ ಅವ್ರಿಗೆ ಪುರುಸೊತ್ತೇ ಇಲ್ಲ. ಇನ್ನು ಪ್ರಹ್ಲಾದ್ ಜೋಶಿ ಅವರಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಹೇಳಿಕೆ ಬಂದಿಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಏನು ಮಾಡ್ತಾ ಇದ್ದಾರೆ ಈ ನಾಯಕರು? ಬರೀ ಹಿಂದುತ್ವ ಅಂತ ಹೇಳಿ ನೀವು ಪಡ್ಕೊಳ್ತೀರಾ ಅಲ್ವಾ? ಈಗ ಕೈ ಕಾರ್ಯಕರ್ತನ ಒಂದು ಕೊಲೆ ಆಗಿದೆ ಹಿಂದೂಗಳಿಂದ. ಏನು ಮಾಡ್ತಾ ಇದ್ದಾರೆ? ಹಿಂದೂಗಳೇ ಬಡ್ಕೊಂಡಿದ್ದಾರೆ, ಕೊಲೆಯಾಗಿ ಹೋಗಿದೆ. ಯಾಕೆ ಯಾರು ಮಾತನಾಡ್ತಾ ಇಲ್ಲ? ರಾಜ್ಯದಲ್ಲಿ ಬಿಜೆಪಿಗರು ಯಾಕೆ ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇಲ್ಲ? ಇದೇನಾ ಬಿಜೆಪಿಯ ಸ್ಟೈಲ್ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ, ಕ್ವಶನ್ ಮಾಡ್ತಾ ಇದ್ದಾರೆ. ಯಾಕೆ ರಾಜ್ಯದ ಬಿಜೆಪಿ ನಾಯಕರು, ಇನ್ನು ಅಲ್ಲಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷವನ್ನು ಕೂಡ ನಿಮ್ಮ ಕೈಲಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋಕ್ಕಾಗ್ತಿಲ್ಲ, ಅವ್ರಿಗೆ ಕ್ವಶನ್ ಮಾಡೋಕ್ಕಾಗ್ತಾ ಇಲ್ಲ, ನೀವು ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ. ಈ ರೀತಿಯಾಗಿ ಅಪರಾಧಗಳು ಅಥವಾ ಪ್ರಕರಣಗಳು ನಡೆದಾಗ ಇದ್ರ ಬಗ್ಗೆ ಕೂಡ ನೀವು ಮಾತನಾಡ್ತಾ ಇಲ್ಲ. ಯಾಕೆ ಈ ರೀತಿಯಾಗಿ ಮೌನವಾಗಿದ್ದೀರಿ? ಯಾಕೆ ಈ ಸೈಲೆಂಟ್ ಆಗಿದ್ದೀರಿ? ಅಧಿಕಾರ ನಿಮಗಿಲ್ಲ ಅಂತಾನ, ಅಥವಾ ಅಧಿಕಾರ ಸಿಕ್ಕಿಲ್ಲ ಅಂತ ನಾವು ಯಾಕೆ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು, ಏನಾದರೂ ಆಗೋಗ್ಲಿ ಬಿಡಿ ಅಂತ ಸುಮ್ಮನೆ ಇದ್ದೀರಾ? ಯಾವುದ್ಯಾವುದೋ ಕೆಲಸಕ್ಕೆ ಬರ್ದಿರೋ ವಿಚಾರಗಳ ಬಗ್ಗೆ ಮಾತನಾಡ್ತೀರಿ, ಪ್ರೊಟೆಸ್ಟ್ ಮಾಡ್ತೀರಿ, ಹೋರಾಟ ಮಾಡ್ತೀರಿ, ಏನೇನೋ ಹೇಳಿಕೆಗಳನ್ನು ಕೊಡ್ತೀರಿ, ದಿನಕ್ಕೆ 5-6 ಹೇಳಿಕೆಗಳನ್ನು ಕೊಡ್ತೀರಿ. ಈಗ ಸಿ ಟಿ ರವಿ ಅವರ ಒಂದು ಊರಲ್ಲೇ ಕೊಲೆಯಾಗಿದೆ, ಹಾಗೆ ಒಂದು ವಾರ ಆಗಿದೆ, ಆದರೂ ಕೂಡ ನೀವು ಯಾರು ಒಬ್ಬರು ಕೂಡ ಮಾತನಾಡ್ತಾ ಇಲ್ಲ. ಬಜರಂಗ ದಳ ಕಾರ್ಯಕರ್ತರಿಂದ ಕೊಲೆಯಾಗಿದೆ. ಶೋಭಾ ಕರಂದ್ಲಾಜೆ ಅವರು ಬರ್ತಿಲ್ಲ, ಸಿ ಟಿ ರವಿ ಅವರು ಮಾತನಾಡ್ತಿಲ್ಲ, ಪ್ರಹ್ಲಾದ್ ಜೋಶಿ ಕೂಡ ಮಾತನಾಡ್ತಿಲ್ಲ, ಬೇರೆ ಬಿಜೆಪಿ ನಾಯಕರು ಯಾರೂ ಕೂಡ ಮಾತನಾಡ್ತಾ ಇಲ್ಲ, ಯಾರೂ ಪ್ರತಿಭಟನೆ ಮಾಡ್ತಾ ಇಲ್ಲ, ಯಾರು ಕ್ರಮ ತೆಗೆದುಕೊಳ್ಳಿ ಅಂತ ಇದು ಪೊಲೀಸರಿಗೆ ಒಂದು ರೀತಿಯಾಗಿ ಅವ್ರ ಹತ್ರ ಹೋಗಿ ಮಾತನಾಡ್ತಿಲ್ಲ. ಯಾಕೆ ಯಾರು ಕೂಡ ಈ ಒಂದು ವಿಚಾರ ಏನಿದೆ, ಇಷ್ಟು ದಿನ ಆದರೂ ಒಂದು ವಾರ ಆದರೂ ಕೂಡ ಯಾಕೆ ಮಾತಾಡ್ತಿಲ್ಲ ಬಿಜೆಪಿಯವರು? ಯಾಕೆ ಸುಮ್ಮನೆ ಇದ್ದಾರೆ ಸಿ ಟಿ ರವಿ ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಬಿಜೆಪಿ ನಾಯಕರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.